ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಎಸ್ಐಟಿ ಅವರು ವಿದೇಶಕ್ಕೆ ಹೋಗುವಂತ ಅವಕಾಶ ಇಲ್ಲ. ಇಲ್ಲಿ ಎಸ್ಐಟಿ ಅವರು ವಿದೇಶಕ್ಕೆ ಹೋಗಬಹುದಲ್ಲ ಅಂತ ಹೇಳಿ ಸಹಜವಾಗಿ ಎಲ್ಲರೂ ಕೇಳ್ತಾ ಇದ್ರು. ಅವಕಾಶ ಇಲ್ಲ ಅವರಿಗೆ. ಇಂಟರ್ಪೋಲ್ನವರು ಎಲ್ಲ ಮಾನಿಟರ್ ಮಾಡ್ತಾ ಇದ್ದಾರೆ. ಅವರು ಮಾಹಿತಿ ಇರುತ್ತೆ. ಹೋಗೋಕ್ಕಾಗೋದಿಲ್ಲ ಎಸ್ಐಟಿ ಅವರಿಗೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪ್ರಕರಣ ಸಂಬಂಧ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ದೇವೆ. ಯಾವ ದೇಶದಲ್ಲಿದ್ದಾರೆ ಅನ್ನೋದು ಇಂಟರ್ಪೋಲ್ನವರು ಹೇಳ್ತಾರೆ. ಎಸ್ಐಟಿಗೆ ಗೊತ್ತಾಗೋದಿಲ್ಲ. ಇಂಟರ್ಪೋಲ್ನವರೇ ಇದನ್ನೆಲ್ಲ ಚಲನವಲನಗಳನ್ನು ಗಮನಿಸಬೇಕು. ಸಿಬಿಐ ಗೊತ್ತಾಗುತ್ತೆ. ಅದರ ಮೂಲಕ ನಮಗೆ ಮಾಹಿತಿ ಸಿಗುತ್ತೆ. ತನಿಖೆ ನಡೀತಾ ಇದೆ. ಆ ಬಗ್ಗೆ ಸಾರ್ವಜನಿಕವಾಗಿ ಹೇಳೋಕ್ಕಾಗೋದಿಲ್ಲ, ಅದನ್ನ ಸೋರಿಕೆ ಮಾಡೋಕ್ಕಾಗೋದಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಇಲ್ಲ, ಆ ರೀತಿ ಅದಕ್ಕೆ ಅವಕಾಶ ಇಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಏನು ಇಶ್ಯೂ ಮಾಡಿದ್ದೀವಿ, ಇಂಟರ್ನ್ಯಾಷನಲ್ ಪೊಲೀಸ್ ಇಂಟರ್ಪೋಲ್ನವರು ಅವರಿಗೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ. ಯಾವ ರೆಸ್ಪೆಕ್ಟಿವ್ ಕಂಟ್ರಿಯಲ್ಲಿ ಅವರು ಐಡೆಂಟಿಫೈ ಆಗ್ತಾರೆ, ಅವರಿಗೆ ತಿಳಿಸ್ತಾರೆ. ಆಮೇಲೆ ನಮ್ಮ ಏಜೆನ್ಸಿಗಳಿಗೂ ಗೊತ್ತಾಗುತ್ತೆ, CBI ಗೊತ್ತಾಗುತ್ತೆ. ಅದರ ಮೂಲಕ ನಮಗೆ ಗೊತ್ತಾಗುತ್ತೆ. ಎಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ. ಇನ್ವೆಸ್ಟಿಗೇಷನ್ ನಡೆಯುವ ಸಂದರ್ಭದಲ್ಲಿ ನಾವು ಯಾವುದೇ ವಿಚಾರಗಳನ್ನು ಸಾರ್ವಜನಿಕ ವಲಯಕ್ಕೆ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಾಟ್ ಟು ಅಫೆಕ್ಟ್ ದಿ ಇನ್ವೆಸ್ಟಿಗೇಷನ್, ವಿ ಡೋಂಟ್ ವಾಂಟ್ ಟು ಶೇರ್ ಎನಿ ಇನ್ಫಾರ್ಮೇಷನ್ಸ್. ಎಲ್ಲವೂ ಇದಕ್ಕೆ ಸಂಬಂಧಪಟ್ಟಿದ್ದೆ. ಒಟ್ಟಾರೆ ಇದಕ್ಕೆ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೇ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅದರ ಮುಂದಿನ ಇದು ಮಾಹಿತಿಗಳೆಲ್ಲ SITಗೆ ಮಾತ್ರ ಗೊತ್ತಿರುತ್ತೆ. ಯಾರ್ಯಾರೋ ಏನನ್ನ ಹೇಳ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಲ್ಲ ನಾನು ಮೊದಲೇ. ಪ್ರತಿಯೊಂದು ಸಾರ್ವಜನಿಕ ಹೇಳಿಕೆಗಳಿಗೂ ಕೂಡ ನಾವು ಯಾರೂ ಉತ್ತರ ಕೊಡೋಕ್ಕಾಗೋದಿಲ್ಲ. ಇದು ಭಾಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಆಗಿರೋದ್ರಿಂದ ಇದರ ಇನ್ವೆಸ್ಟಿಗೇಷನ್ ಆಗೋವರೆಗೂ ಕೂಡ ಯಾವುದೇ ಮಾಹಿತಿಗಳನ್ನು ನಾವು ಸಾರ್ವಜನಿಕ ವಲಯಕ್ಕೆ ತಿಳಿಸೋಕ್ಕಾಗೋದಿಲ್ಲ. ಮತ್ತು ಹೇಳಿಕೆಗಳನ್ನು ಆದಷ್ಟು ನನ್ನ ಮನವಿ ಏನು ಅಂತ ಹೇಳಿದರೆ, ಸಾರ್ವಜನಿಕರಿಗೆ ಅಥವಾ ನಮ್ಮ ನಾಯಕರುಗಳಿಗೆ ಹೇಳಿಕೆಗಳನ್ನು ಕೊಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಕೊಡಬೇಕು. ಇಲ್ಲಾಂತಂದರೆ ಅವರನ್ನು ಕೂಡ ಕರೆದು ಇನ್ವೆಸ್ಟಿಗೇಷನ್ಗೆ ನಾವು ಅವ್ರು ಏನು ಹೇಳ್ತಾರೆ ಅವರನ್ನು ಕೂಡ ನಾವು 41A ಪ್ರಕಾರ ಅವ್ರನ್ನೂ ಕೂಡ ಕರಿಬೇಕಾಗ್ತದೆ. ಇಲ್ಲ, ಆ ರೀತಿ ಅದಕ್ಕೆ ಅವಕಾಶ ಇಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಏನು ಇಶ್ಯೂ ಮಾಡಿದ್ದೀವಿ, ಇಂಟರ್ನ್ಯಾಷನಲ್ ಪೊಲೀಸ್ ಇಂಟರ್ಪೋಲ್ನವರು ಅವರಿಗೆ ಇನ್ಫಾರ್ಮೇಷನ್